ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ನೀವೇನಾದರೂ BPL ಕಾರ್ಡ್ ಹೊಂದಿದ್ದೀರಾ? ನೀವು ಇದು ನೋಡಲೇಬೇಕಾದ ಸುದ್ದಿ. ಬಿಗ್ ಶಾಕಿಂಗ್ ಅಪ್ಡೇಟ್. ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ನ ರದ್ದು ಮಾಡಿ ಸೈಡಿ ಬಿಸಾಕ್ತಾ ಇದ್ದಾರೆ. ಯಾರು, ಏನ್ ಎಲಿಜಿಬಿಲಿಟಿ, ಯಾಕೆ ರದ್ದು ಮಾಡ್ತಾ ಇದ್ದಾರೆ, ನಾವು ಆ ಲಿಸ್ಟಲ್ಲಿ ಇದೀವಾ ಇಲ್ವಾ ಗೊತ್ತಾಗಬೇಕಾ? ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ. ಇಲ್ಲೇ ನೋಡೋದಪ್ಪ, 4 ರಿಂದ 5 ಲಕ್ಷ ಶಂಕೆ ಶಂಕೆ ಪಟ್ಟಿದ್ದಾರೆ. ಸರ್ಕಾರಕ್ಕೆ ಶೀಘ್ರ ಅಂತಿಮ ವರದಿ ಕೂಡ ತರಿಸ್ತಾ ಇದ್ದಾರೆ. ಅದರಲ್ಲಿ ಹೊರ ರಾಜ್ಯದವರು ಫೇಕ್ BPL ಕಾರ್ಡ್ ಮಾಡೋರು ಕೂಡ ಹೆಚ್ಚಳಾಗಿದ್ದಾರಂತೆ. ಅವರೇ ಒಂದು 57,000ದಿಂದ 60,000 ಕೂಡ ಇದ್ದಾರಂತೆ. ಅಲ್ಲಿ ಬೋಗಸ್ ಕಾರ್ಡ್ ಆಗೋದು, ಪಡಿತರ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ಸೋರಿಕೆ ಆಗೋದು, ರೇಷನ್ ಕಾರ್ಡ್ ಅನ್ನು ಈ KYC ಮಾಡೋದೆಲ್ಲ ಕೂಡ ಕಡ್ಡಾಯ ಕೂಡ ಮಾಡಿದ್ರು. ಈಗ ಶೇಕಡ 75% ಬಂದ್ಬಿಟ್ಟು ಈ KYC ಕೂಡ ಮಾಡಿದ್ದಾರೆ. ಅವರು ಕಡ್ಡಾಯವಾಗಿ ಈ KYC ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು 6,16,000 ಈ KYC ಮಾಡಿಲ್ಲ ಅಂದ್ರೆ ಈ KYC ಅವ್ರನ್ನ ಬಿಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರೋಬ್ಬರಿ ಈಗ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಂದು ನೀವೇನಾದ್ರು ಬ್ಯಾಂಕ್ ಸಾಲ ತಗೋಬೇಕಾದ್ರೆ ನೀವು ಅಲ್ಲಿ IT ದಾಖಲೆ ನೋಡ್ತೀರಾ, ಅಲ್ಲಿ ಗೊತ್ತಾಗುತ್ತೆ. ಅಂಡ್ ನೀವು 1.20 ಲ್ಯಾಕ್ಸ್ಗಿಂತ ಹೆಚ್ಚು ನೀವು ಇನ್ಕಮ್ ಇದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ವೆರಿಫೈ ಮಾಡ್ಬೇಕಾದ್ರೆ ನಿಮ್ದು ಗೊತ್ತಾಗುತ್ತೆ. ಹೊಸ ಕಾರ್ಡ್ ಆಡ್ ಮಾಡ್ಬೇಕಾದ್ರೆ ನಿಮ್ದು ಇನ್ಕಮ್ ಗೊತ್ತಾಗುತ್ತೆ. ಅಲ್ಲಿ ಪ್ಯಾನ್ ಆಧಾರ್ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳಿ. ಇವ್ರದ್ದು ಕೂಡ ಬಿಸಾಕ್ತಾರಂತೆ. ಬರೋಬ್ಬರಿ 12 ಲಕ್ಷ ಪೈಕಿ 4-5 ಈ ರೀತಿ ಸಂಖ್ಯೆ ಆಗಿದೆಯಂತೆ. ಮೃತಪಟ್ಟಿರೋರು, ಡಿಲೀಟ್ ಆಗಿರೋರು, ಹೊಸದಾಗಿ ಬಂದಿರೋರು, ಕಂಪ್ನಿಗಳ ಡೈರೆಕ್ಟರ್ ಅಂದ್ರೆ ಕೋಟಿ ಇರೋರೇ BPL ಕಾರ್ಡ್ ಹೊಂದಿದಾರಂತೆ. ಅದು ಗೊತ್ತಾಗಿದೆಯಂತೆ. ಬರೋಬ್ಬರಿ 19,690 ಜನ ವಿವಿಧ ಕಂಪನಿಯ ಡೈರೆಕ್ಟರ್ ಅವರೇ BPL ಕಾರ್ಡ್ ಹೊಂದಿದ್ದಾರೆ. ಈ ರೀತಿ ಕೋಟಿ ಇರೋ BPL ಕಾರ್ಡ್ ಹೊಂದಿದ್ರೆ ಸರ್ಕಾರಕ್ಕೆ ನಷ್ಟ ಆಗೋದಿಲ್ವಾ? ಇದು ಅನ್ಯಾಯ ಅಲ್ವಾ ಅಂತ ಕೂಡ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 76%, ನಗರ ಭಾಗದಲ್ಲಿ ಶೇಕಡ 49% ಸೇರಿ ಒಟ್ಟು ಇಷ್ಟು ಜನಕ್ಕೆ BPL ಕಾರ್ಡ್ ನೋಡ್ಬೇಕು ಅಂತ ಹೇಳಿದ್ದಾರೆ. ಬಟ್ ರಾಜ್ಯದಲ್ಲಿ ಬರೋಬ್ಬರಿ 60-70% ಜನರೇ ಬಡವರ, ಅವರೆಲ್ಲ BPL ಕಾರ್ಡ್ ಹೊಂದಿದ್ದಾರೆ. ಅದು ಹೇಗ್ ಸಾಧ್ಯ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಯಾರಿಗೆ ಅನುಮಾನ ತಂಡದರೆ ಈ KYC ಮಾಡಿಲ್ಲ ಬರೋಬ್ಬರಿ 6,16,000 ಜನ, ಅವರಿಗೆ ಅನುಮಾನ. 1.20 ಲಕ್ಷಕ್ಕೂ ಹೆಚ್ಚು ಆದಾಯ ಇರೋರು ಕೂಡ ಅನುಮಾನ. ಅಂತಾರಾಜ್ಯ ಪಡಿತರ ಚೀಟಿದಾರರಿಗೆ ಕೂಡ ಅನುಮಾನ. 7.5 ಎಕರೆಗಿಂತ ಹೆಚ್ಚು ಆಸ್ತಿ ಇರಬಾರದು. ನಿಮ್ಗೆ 6 ತಿಂಗಳಿಂದ ರೇಷನ್ ಕಾರ್ಡ್ ಪಡೆದಿಲ್ಲ ಅಂದ್ರೆ, ಕಂಪ್ನಿ ಡೈರೆಕ್ಟರ್ ಆಗಿರೋರು, 25 ಲಕ್ಷಕ್ಕೂ ಮೀರಿ ವಹಿವಾಟು ಮಾಡೋರು, ಮೃತ ಸದಸ್ಯರು ಎಲ್ಲ ಕೂಡ ಇರ್ತಾರೆ. ಇಷ್ಟೆಲ್ಲ ಲಿಸ್ಟ್ ಕೂಡ ಇದೆ. ಈ ಲಿಸ್ಟ್ ಅಲ್ಲಿ ನೀವು ಇದ್ರೆ ಕೂಡ ಎಲಿಜಿಬಲ್ ಆಗ್ತೀರಾ. ಈ KYC ಮಾಡಿಲ್ಲ, ಕರೆಕ್ಟಾಗಿ ಇಸ್ಕೊಳ್ತಾ ಇಲ್ಲ, ನೀವು ವೋಟರ್ ಸ್ಟೇಟರ್ ಆಗಿರ್ತೀರಾ, ನಿಮ್ದು ಇನ್ಕಮ್ ಜಾಸ್ತಿ ಇದೆ, ಆದಾಯ ಜಾಸ್ತಿ ಇದೆ, 7.5 ಎಕರೆಗಿಂತ ಹೆಚ್ಚು ಆಸ್ತಿ ಇದೆ, ಈ KYC ಮಾಡಿಲ್ಲ, ವಾರ್ಷಿಕ ಆದಾಯ 1.20 ಲಕ್ಷ ಕೂಡ ಹೆಚ್ಚಿದೆ, ಬೇರೆ ಸ್ಟೇಟರ್ ಆಗಿರ್ತೀರಾ, 7.5 ಎಕರೆಕ್ಕಿಂತ ಹೆಚ್ಚು ಜಮೀನು ಇರುತ್ತೆ, 6 ತಿಂಗಳಿಂದ ರೇಷನ್ ಕೂಡ ಪಡೆದುಕೊಂಡಿಲ್ಲ, ನೀವು GST ಪೇಯರ್ಸ್ ಆಗಿರ್ತೀರಾ, ನಿಮ್ಮ ಟ್ಯಾಂಕ್ಸ್ ನ ತೋರಿಸ್ತೀರಾ, ನಿಮ್ದು ಇನ್ಕಮ್ ಜಾಸ್ತಿ ಇರುತ್ತೆ, 25 ಲಕ್ಷಕ್ಕೂ ಹೆಚ್ಚು ವಹಿವಾಟು ಕೂಡ ಮಾಡ್ತೀರಾ ಅಂತವ್ರು ಕೂಡ ಈ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಗೂ ಕೂಡ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.